ನಮಸ್ಕಾರ. ನನ್ನ ಮಗಂದು ರೇವತಿ ನಕ್ಷತ್ರ, ನಿಮ್ಮ ಮಗಳದು ಭರಣಿನಾ? ಹಾಗಾದರೆ ಸೆಟ್ ಆಗಲ್ಲ ಬಿಡಿ. ಈ ಥರ ನಕ್ಷತ್ರಗಳು ನೋಡಿ ಮದುವೆ ಮಾಡೋ ಒಂದು ಕಾಲ ಇತ್ತು. ಈಗಲೂ ನೋಡಿ ಮಾಡ್ತಾರೆ ಆ ಥರ ಎಲ್ಲ. ಅದ್ರ ಬಗ್ಗೆ ನಾನೇನು ಮಾತಾಡೋಕ್ಕೆ ಹೋಗಲ್ಲ. ಮದುವೆಗಳಲ್ಲಿ ನೋಡಿದ್ದೀರ ನೀವು, ಹುಡುಗ ಹುಡುಗಿಗೆ ಅರುಂಧತಿ ನಕ್ಷತ್ರ ನೋಡು ಅಂತ ಸುಳ್ಳು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾವ ನಕ್ಷತ್ರನೂ ಕಾಣಿಸಲ್ಲ. ಸರಿ ಹೋಗಲಿ, ನಾನು ನೋಡೇ ಬಿಡೋಣ ನಕ್ಷತ್ರನ ಅಂತ ಒಂದು ಟೆಲಿಸ್ಕೋಪ್ ತರಿಸಿದ್ದೀನಿ ಅಮೆಝಾನಿಂದ. ಇದ್ರದ್ದು ಇವಾಗ ನೀವು ನೋಡ್ತಾ ಇರೋದು ಅನ್ಬಾಕ್ಸಿಂಗು. ಏನಕ್ಕೆ ಈ ವಿಡಿಯೋ ರೆಕಾರ್ಡ್ ಮಾಡಿದ್ದು ಅಂದರೆ, ಡ್ಯಾಮೇಜ್ ಏನಾದರೂ ಆಗಿದ್ದರೆ ಒಂದು ಪ್ರೂಫ್ ಇರಲಿ ಅಂತ. ಬಟ್ ಇದನ್ನು ಪೋಸ್ಟ್ ಮಾಡೋಣ ನಂದು ಫಸ್ಟ್ ವ್ಲಾಗಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಈ ಟೆಲಿಸ್ಕೋಪ್ ಹೆಸರು ಸೆಲೆಸ್ಟ್ರಾನ್ ಆಸ್ಟ್ರೋಮಾಸ್ಟರ್ 130 EQ ಅಂತ. 21,000 ಆಯಿತು. ಗೊತ್ತಿದ್ದೇ ಅಲ್ಲ, ಮನೇಲೆಲ್ಲ ಉಗಿದ್ರು ಏನಕ್ಕೆ ಎಷ್ಟು ದುಡ್ಡು ಖಾಲಿ ಮಾಡಿದೆ, ವೇಸ್ಟ್ ಮಾಡಿದೆ ಅಂತ. ಏನೋ ಹುಚ್ಚು ತರಿಸ್ಕೊಂಡಿದ್ದೀನಿ, ನೋಡೋಣ ಹೆಂಗಿರುತ್ತೋ ಏನೋ ಅಂತ. ತರಿಸಿದ್ದು ದಿನ ನೋಡಬೇಕು ಅಂತ ಅಂದ್ಕೊಂಡಿದ್ದೆ. ಅದೇ ನೋಡೋಕ್ಕಾಗಿರೋದು ಇನ್ನೂ ಒಂದೇ ದಿನ. ಯಾವ ನಕ್ಷತ್ರನೂ ಏನು ಕಾಣಿಸಿಲ್ಲ. ಒಂದಿನ ಚಂದ್ರ ನೋಡಿದೆ, ಚೆನ್ನಾಗಿ ಕಾಣಿಸ್ತು ಚಂದ್ರ. ಇನ್ನೂ ನೋಡಬೇಕು, ಇನ್ನೂ ಟೈಮ್ ಸಿಕ್ಕಿಲ್ಲ ಇನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ. ಹಂಗೆ ಟೈಮ್ ಸಿಕ್ಕಾಗೆಲ್ಲ ಒಂದು ವೀಡಿಯೋ ಮಾಡಿ ತಿರ್ಗಾ ಪೋಸ್ಟ್ ಮಾಡ್ತೀನಿ. ಈ ವಿಡಿಯೋ ಕೊನೆಯಲ್ಲಿ ನಿಮಗೊಂದು ಚಂದ್ರನೊಂದು ಫೋಟೋ ಹಾಕಿರ್ತೀನಿ ನೋಡಿ. ಅದು ನನ್ನ ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡಿದೆ. ಇದರಲ್ಲಿ 2 ಲೆನ್ಸ್ ಕೊಟ್ಟಿದ್ದಾರೆ. ಒಂದು 10mm ಲೆನ್ಸು, ಇನ್ನೊಂದು 20mm ಲೆನ್ಸ್ ಅಂತ. ಸೊ ಫಸ್ಟು ನಾವು 20mm ಲೆನ್ಸ್ ಹಾಕ್ಕೊಂಡು ಒಂದು ಆಬ್ಜೆಕ್ಟ್ನ ಟಾರ್ಗೆಟ್ ಆಗಿ ಇಟ್ಕೊಂಡು, ಆಮೇಲೆ ಅದನ್ನ ನಾವು ಫೈನ್ ಟ್ಯೂನಿಂಗ್ ಮಾಡಬೇಕಾದ್ರೆ 10mm ಲೆನ್ಸ್ ಹಾಕ್ಕೊಬೇಕು. ಆಮೇಲೆ ಮೇಲ್ಗಡೆ ಏನೋ ಒಂದು ರೆಡ್ ಡಾಟ್ ಫೈಂಡರ್ ಅಂತ ಇರುತ್ತೆ. ಸೊ ರೆಡ್ ಡಾಟ್ ಫೈಂಡರಲ್ಲಿ ಆಬ್ಜೆಕ್ಟ್ನ ನಾವು ಫಸ್ಟ್ ಫೋಕಸ್ ಮಾಡಿ ಆಮೇಲೆ ಲೆನ್ಸಲ್ಲಿ ನೋಡ್ತೀವಿ. ಈ ಥರ ಏನೋ ಇದೆ. ಮುಂದಕ್ಕೆ ನಿಮಗೆ ಗೊತ್ತಾಗುತ್ತೆ ಎಲ್ಲ. ನನ್ನ ಮುಂದಿನ ವ್ಲಾಗಲ್ಲಿ ನಿಮಗೆ ಡೈರೆಕ್ಟಾಗಿ ಚಂದ್ರನ ತೋರಿಸ್ತೀನಿ. ಸಿಗೋಣ, ಬಾಯ್.